ಚಲಪತಿ ಸರ್, ಇಲ್ಲಿವರೆಗಿನ ತನಿಖೆ ಬಗ್ಗೆ ತಮಗೆ ಸಹಜವಾಗಿ ಗೊತ್ತೇ ಇದೆ. ನನ್ನ ಪ್ರಶ್ನೆ ಇರೋದು, ಈಗ SIT ಅವರ ತನಿಖೆ ಹಂತ ಕ್ಲೈಮ್ಯಾಕ್ಸಲ್ಲಿಗೆ ಇದೆಯಾ ಅಥವಾ ಈಗ ಅಸಲಿಯ ತನಿಖೆ ಶುರುವಾಗಿದೆಯಾ ಅಂತ? ಇಲ್ಲ, ಕ್ಲೈಮ್ಯಾಕ್ಸ್ ಅನ್ನೋದು ಅದು ಸರಿಯಾದ ಮಾಹಿತಿ ಅಲ್ಲ. ಓಕೆ, ನಿಜ ಹೇಳಬೇಕು ಅಂದರೆ ಬಹುಶಃ ನನ್ನ ಒಂದು, ಯಾಕೆಂದರೆ ಈಗ ಅರೆಸ್ಟ್ ಆಗಿರೋದು ಒಬ್ಬನೇ, ಇನ್ನೂ ಹಲವಾರು ಮಂದಿನ ಇದರಲ್ಲಿ ಇಟ್ ಇಸ್ ಅ ಸೀರೀಸ್ ಆಫ್ ಇದು. ಓಕೆ, ಇದರ ಹಿನ್ನೆಲೆ ಯಾರಿದ್ದಾರೆ, ಇದನ್ನು ಮಾಡಿಸ್ತಿರೋರು ಯಾರು, ಇದನ್ನು ಈ ಒಂದು ಷಡ್ಯಂತ್ರ ಯಾರು ಪ್ರೇರೇಪಣೆ ಮಾಡಿದ್ರು, ಈ ಒಂದು ನಾಟಕದ ಈ ಸ್ಕ್ರಿಪ್ಟೆಲ್ಲ ಯಾರು ಬರೆದ್ರು, ಹೇಗೆ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ಬರಬೇಕಾಗುತ್ತೆ, ಇದೆಲ್ಲ ಮಾಹಿತಿ ಪಡಿಬೇಕಾಗ್ತದೆ. ಬಹುಶಃ ತನಿಖೆಯಲ್ಲಿ ನಾವು ಪ್ರೋಗ್ರೆಸ್ ಆಗಿರೋದು 25-30% ಅಂತ ನನ್ನ ಅನಿಸಿಕೆ. ಯಾಕಂದರೆ ನನಗೆ ಪ್ರಾಕ್ಟಿಕಲಾಗಿ ಪೇಪರ್ಸ್ ಗೊತ್ತಿಲ್ಲ, ನಾನು ಅವ್ರ ಜೊತೆಯಲ್ಲಿ ಮಾತಾಡಿಲ್ಲ, ಗೊತ್ತಿಲ್ಲ ನನಗೆ ಪೇಪರ್ನಲ್ಲಿ ಏನಾಗಿದೆ ಅಂತ. ನಾವು ಸುಮ್ಮನೆ ಏನೋ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಥವಾ ಪೇಪರ್ನಲ್ಲಿ ಟಿ ವಿಲಿ ಏನೇನೋ ಮಾತಾಡಿದ್ರೆ ಅದು ತಪ್ಪಾಗ್ತದೆ. ಆ ಇನ್ವೆಸ್ಟಿಗೇಷನ್ ಆ ಅಧಿಕಾರಿಗಳಿಗೆ ಎಷ್ಟು ಮಹತ್ವವಾದ ಜವಾಬ್ದಾರಿ ಇರುತ್ತೆ. ಯಾಕೆಂದರೆ ಅವರು ಏನೇ ಪ್ರತಿಯೊಂದು ಪೇಜು, ಪ್ರತಿಯೊಂದು ಲೈನನ್ನು ನಾಳೆ ಕೋರ್ಟ್ನಲ್ಲಿ ಅದನ್ನು ಕೇಳ್ತಾರೆ, ಅದಕ್ಕೆ ಉತ್ತರಿಸಬೇಕು. ಅದಕ್ಕೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವ್ರ ಮೇಲೆ, ಅಗಾಧವಾದ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅವರು ಏನು ದಾಖಲೆಗಳನ್ನು ಈಗ ಕಲೆಕ್ಟ್ ಮಾಡ್ತಾರೆ, ಕ್ರೋಢೀಕರಿಸ್ತಾರೆ, ಅವರು ಕ್ರಿಯೇಟ್ ಮಾಡ್ತಾರೆ, ಅದು ನಾಳೆ ಅದು ಒಂದು ಪಾರದರ್ಶಕವಾಗಿ, ಅಂದರೆ ಲೆನ್ಸಲ್ಲಿ ಅದನ್ನು ಕೋರ್ಟ್ನವ್ರು ನೋಡ್ತಾರೆ, ಆಗ ಅಪರಾಧಿಗಳು ನೋಡ್ತಾರೆ. ಅಪರಾಧಿ ಲಾಯರ್ಗಳು ಬಿಡಿ, ಅವರು ಎಲ್ಲ ಭೂಲೋಕದಲ್ಲಿ ಹುಟ್ಟಿರೋರೇ ಅಲ್ಲ, ಎಲ್ಲ ಬೇರೆ ಪ್ರಪಂಚದಿಂದ ಬಂದು ನಮ್ಮನ್ನು ಪ್ರಶ್ನೆ ಕೇಳೋದು ನೋಡಿಬಿಟ್ರೆ ನಮಗೆ ಅಲ್ಲೇ ಬೈನಲ್ಲಿ ಬೆವರು ಕಿತ್ಕೋಬೇಕು, ಆ ಥರ ಪ್ರಶ್ನೆಗಳು ಮಾಡ್ತಾರೆ. ಇರಲಿ, ಅವ್ರ ಬುದ್ಧಿವಂತಿಕೆ ಅವ್ರದ್ದು, ನಾನು ಅದನ್ನು ಮಾಡೋದಿಲ್ಲ. ಬಟ್ ನಿಖರವಾಗಿ, ಸೂಕ್ಷ್ಮವಾಗಿ, ಯಾವುದೇ ಲೂಪೋಲ್ಸ್ ಇಲ್ದಿರ ಇದು ಇನ್ವೆಸ್ಟಿಗೇಷನ್ ಹೇಗೆ ಅಂದರೆ, ಒಂದು ನದಿಗೆ ಡ್ಯಾಮ್ ಕಟ್ಟಿದಂಗೆ. ನೀವು ಎಲ್ಲೋ ಒಂದು ನದಿಯೊಳಗೆ ನೀರು ಜಿನುಗೋದಕ್ಕೆ ಬಿಟ್ಟರು ಆ ಡ್ಯಾಮ್ ಒಂದು ದಿನ ಕಳಿತಾ ಅದು ಆ ಡ್ಯಾಮ್ನೇ ಒಂದು ಕಲ್ಲು ಬಿಚ್ಕೊಂಡ್ರೆ ಅಥವಾ ಒಂದು ಹೋಲ್ ಮಾಡಿಕೊಂಡ್ರೆ ಅಥವಾ ಒಂದು ನೀರು ಹರಿವು ಶುರುವಾಗ್ಬಿಟ್ರೆ ಈ ಡ್ಯಾಮೇ ಕಿತ್ತೋಗುತ್ತೆ. ಇನ್ವೆಸ್ಟಿಗೇಷನು ಇಟ್ ಈಸ್ ಜಸ್ಟ್ ಲೈಕ್ ದಟ್. ಅಲ್ಲ, ಬಟ್ ಈಗ ಸರ್, ಈಗ ಮಾಸ್ಕ್ ಮ್ಯಾನ್ನ ವಿಚಾರಣೆ ಮಾಡಿದರೆ ಇದ್ರ ಹಿಂದಿರುವಂಥ ಶಕ್ತಿಗಳು ಗೊತ್ತಾಗ್ಬಿಡುತ್ತಾ? ಅವನ ಲೆವೆಲಲ್ಲಿ ಎನ್ಕ್ವೈರಿ ಮಾಡಿದರೆ ಸತ್ಯ ಹೆಂಗೆ ಹೊರಗೆ ಬರುತ್ತೆ ಅಂತ ಹೇಳಿ ಈಗ ಹೇಳಿ ಅವ್ಗೆ ಆಶ್ರಯ ಕೊಟ್ಟುವಂಥವ್ರು ಯಾರು ಅವೆಲ್ಲ ಗೊತ್ತಾಗ್ತದೆ ಸರ್. ದೊಡ್ಡ ಶಕ್ತಿಯು ಆಚೆ ಬರಬೇಕಲ್ಲ ಇಲ್ಲಿ. ನಾನು ಅದನ್ನೇ ಹೇಳ್ತಾ ಇರೋದು, ಕೂಲಂಕಷವಾಗಿ ಅತಿ ದೀರ್ಘವಾದ ಈ ಒಂದು ವಿಚಾರಣೆ ತನಿಖೆ ಮಾಡಿದಾಗ ಮಾತ್ರನೇ ನಮಗೆ ಇದರದ ಆಳ, ಉದ್ದ, ಅಗಲ ಮತ್ತು ಇದರದ ನಿಖರತೆ ನಮಗೆ ಗೊತ್ತಾಗೋದು. ನಾವು ಸುಮ್ಮನೆ ಎಲ್ಲೋ ಟೇಬಲ್ ಮೇಲೆ ಕೂತ್ಕೊಂಡು ಅಥವಾ ವಿಡಿಯೋ ಮುಂದೆ ಕೂತ್ಕೊಂಡು ಏನೇನೋ ಮಾತಾಡಿದ್ರೆ ಅದು ಬಹಳ ತಪ್ಪಾಗ್ತದೆ. ಈ ಒಂದು ಪರ್ಟಿಕ್ಯುಲರ್ಲಿ ಧರ್ಮಸ್ಥಳದಲ್ಲಿ ಇದು 1 ದಿವಸ 2 ದಿವಸ ಅಥವಾ 1 ತಿಂಗಳು 2 ತಿಂಗಳು ಆಗಿರುವಂಥ ಷಡ್ಯಂತ್ರ ಅಲ್ಲ. ಇದು ಖಂಡಿತವಾಗಲೂ ಇದರ ಹಿನ್ನೆಲೆಯಲ್ಲಿ, ಹಿಂಭಾಗದಲ್ಲಿ ಹಲವಾರು ಪ್ರಮುಖ ವ್ಯಕ್ತಿಗಳು ಇದ್ದಾರೆ ಅಂತ ನನ್ನ ಅನಿಸಿಕೆ. ಅದು ತನಿಖೆಯಿಂದ ಗೊತ್ತಾಗಬೇಕಾಗ್ತದೆ. ಅಂದರೆ ಪ್ರಮುಖ ವ್ಯಕ್ತಿಗಳಂದರೆ ಸ್ಥಳೀಯರೇ ಅಥವಾ ಯಾರಿರ್ಬೋದು, ಅದನ್ನು ನಾನು ಈಗ ಹೇಳಿದ್ರು ಸರಿ ಇಲ್ಲ, ಹೇಳೋದಕ್ಕೂ ಸರಿ ಇಲ್ಲ. ಈಗ ಒಂದು ನೀವು ಹೇಳ್ತಾ ಇದ್ರಿ ಏನು, ತಮ್ಮ ಬಾಯಿಂದ ಬಂತು ಅಥವಾ ಅವರು ಯಾರೋ ಒಬ್ಬರು ಹೇಳಿದ್ರು ಅಂತ. ಡೆಲ್ಲಿಗೆ ಇಲ್ಲಿಂದ ಮೂಳೆನ ತಗೊಂಡೋದ್ರು, ಅಲ್ಲಿಗೆ ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆ ಅದನ್ನು ಹಾಜರು ಮಾಡೋಕ್ಕೆ ಹೋಗಿದ್ರು ಅಂತ. ಸುಪ್ರೀಂ ಕೋರ್ಟ್ನಲ್ಲಿ ಏನೂ ಗೊತ್ತಿಲ್ಲದ್ರ ಕೇಸ್ ಅಡ್ಮಿಟ್ ಆಗುತ್ತಾ? ಹಂಗೆ ಅಡ್ಮಿಟ್ ಆಗಬೇಕಾದ್ರೆ ಯಾರನ್ನ ಭೇಟಿ ಆದರು, ಯಾರಾದರೂ ಒಬ್ಬರು ಅಡ್ವೊಕೇಟ್ನ ಭೇಟಿ ಆಗಿರಬೇಕಲ್ಲ. ಯಾವ ಅಡ್ವೊಕೇಟ್ನ ಭೇಟಿ ಆದರು, ಅವ್ರು ಏನು ಸಜೆಸ್ಟ್ ಮಾಡಿದ್ರು, ಯಾರ ಜೊತೆಲಿ ಇಂಟ್ರಾಕ್ಷನ್ ಮಾಡಿದ್ರು, ಅದನ್ನು ಮಾಹಿತಿ ಬೇಕಲ್ಲ. ನೀನು ಸುಮ್ಮನೆ ಧರ್ಮಸ್ಥಳಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಹೋದ್ರ ಅವರು? ಅಲ್ಲ, ನಾನು ಹೇಳ್ತಾ ಇರೋದು ದೇವಸ್ಥಾನದಲ್ಲಿ ಇಟ್ಟು ಅದನ್ನು ಪೂಜೆ ಮಾಡೋಕ್ಕೆ ಹೋದ್ರ? ವಕೀಲ ಧನಂಜಯ ಅವರು ಕೂಡ ಜೊತೆಗಿದ್ರು ಅಂತ ಹೇಳಿ ಅಲ್ಲಿ. ಅವ್ರು ಯಾರಾದರೂ ಇರಲಿ, ಯಾರೋ ಒಬ್ಬ ಹಿರಿಯ ಇವ್ರನ್ನ ನೋಡಬೇಕಲ್ಲ. ಅವರು ಅವ್ರನ್ನೇ ನೋಡಿದ್ರ, ಇಲ್ಲ ದೆಹಲಿಯಲ್ಲಿ ಯಾರನ್ನಾದ್ರೂ ಕ್ರಿಮಿನಲ್ನೇ ನೋಡಿದ್ರು, ಇಲ್ಲ ಷಡ್ಯಂತ್ರ ನಿರಾಪ್ಸರ್ನೇ ನೋಡಿರ್ಬೋದು. ನೀವು ಯಾಕೆ ನೀವು ಅವ್ರು ಹೇಳಿದ್ದನ್ನು ಇಷ್ಟೊಂದು ಸಲೀಸ ನಂಬ್ತೀರಾ? ಕರೆಕ್ಟ್. ನೋ, ಯು ಅಪ್ಲೈ ಯುವರ್ ಮೈಂಡ್. ನಾವು ಪೊಲೀಸವ್ರು ಏನು ಅಂದರೆ, ನಾವು ಏನೇ ನೋಡಿದ್ರು ಲೆನ್ಸ್ ಹಾಕ್ಕೊಂಡೆ ನೋಡೋದು. ನಾವು ಬರೀ ಅವ್ರು ಹೇಳಿದ್ದನ್ನು ಕೇಳಿದ್ದನ್ನು ಬರ್ಕೊಂಡಿದ್ದನ್ನು ನಾವು ನೋಡೋದಿಲ್ಲ. ವಿ ಹ್ಯಾವ್ ಟು ಸಿ ಥ್ರೂ. ಅವರು ಯಾರ ಹತ್ರ ಹೋದ್ರು, ಯಾರ ಹತ್ರ ಅವರು ಒಪಿನಿಯನ್ ತೊಗೊಂಡ್ರು, ಏನು ಒಪಿನಿಯನ್ ಕೊಟ್ಟರು, ಅವ್ರೇನು ಕೊಟ್ಟರು, ಇವ್ರೇನು ಹೇಳಿದ್ರು ಬೇಕಲ್ಲ. ನಿಮಗೆ ಅಸಲಿಗೆ ಇಲ್ಲಿ ಈ SIT ಅವ್ರದ್ದು ಒಂದು ಮೇಜರ್ ಡ್ರಾಬ್ಯಾಕ್ ಇದೆ. ಈ ಬುರುಡೆ ಎಲ್ಲಿ ಬಂತು ಅಂತ ಹೇಳಿ ಫಸ್ಟ್ ಅದಕ್ಕೊಂದು FIR ಹಾಕಬೇಕಾಗಿತ್ತು. ಕರೆಕ್ಟ್. ಅದು ಮಾಡದೇ ಇರೋದ್ರಿಂದ ಇದೆಲ್ಲ ಎಡವಟ್ಟಿಗೆ. ಬಟ್ ಒಂದು ರೀತಿಲಿ
ಅದು ಯಾವ ಕಾರಣಾಂತರದಿಂದ ಅಥವಾ ಆಫೀಸರ್ಸ್ ಲಾಸ್ಟ್ನಲ್ಲಿ ಮಾಡೋಣ ಅಂತ ಇಟ್ಕೊಂಡಿರ್ಬೋದು. ನಾನು ಅದನ್ನು ಅವ್ರದ್ದು ತಪ್ಪು ಅಂತ ಹೇಳಿದ್ರು ನಂದು ತಪ್ಪಾಗ್ತದೆ. ಓಕೆ, ಇದು ಇಟ್ ಈಸ್ ಅ ಸೆಪರೇಟ್ ಅಫೆನ್ಸ್. ಆಮೇಲೆ ಈ ಒಂದು ಷಡ್ಯಂತ್ರ ಇದನ್ನು ಪೂರ್ತಿಯಾಗಿ ಹೊರಗೆ ತರಬೇಕು. ಪೂರ್ತಿಯಾಗಿ ಇದರಲ್ಲಿ ಹಿಂದೆ ಯಾರ್ಯಾರಿದ್ದಾರೆ ಇದನ್ನು ತರಬೇಕು. ಇದನ್ನು ಈ ಕೇಸಿನಲ್ಲಿ ನಾವು ಇದನ್ನು ಪೂರ್ತಿ ಈ ತಿಂದಿರೋದನ್ನು ಏನು ಹೊಟ್ಟೆಯಲ್ಲಿ ಇದೆ ಅಷ್ಟನ್ನು ಕಕ್ಕಿಸ್ಬೇಕು ಇವ್ರನ್ನ ಈ ತನಿಖೆ ಒಳಗೆ. ಕಕ್ಕಿಸ್ಲಿಲ್ಲ ಅಂದರೆ ನೆಕ್ಸ್ಟು ಇದು ವಿಷವಾಗಿ ಪರಿಗಣಿಸುತ್ತದೆ. ಇದು ಹಿಂದೂಗಳಿಗೆ ಮಾರಕವಾಗುತ್ತದೆ, ಹಿಂದೂ ದೇವಸ್ಥಾನಗಳಿಗೆ ಮಾರಕವಾಗ್ತದೆ. ಖಂಡಿತವಾಗಲೂ ಇದನ್ನು ಪೂರ್ತಿಯಾಗಿ ಅವನು ಏನೇನು ಅವರು ಹೊಟ್ಟೆಯಲ್ಲಿ ತಿಂದಿದ್ದಾರೋ ಅಷ್ಟನ್ನು ಕಕ್ಕಿಸ್ಬೇಕು. ಕಕ್ಕಿಸ್ಲಿಲ್ಲ ಅಂದರೆ ಮುಂದೆ ಇದು ಹಿಂದೂ ಮಠಾಧಿಪತಿಗಳಿಗೆ, ಮಠಗಳಿಗೆ, ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ, ಹಿಂದೂ ದೇವಸ್ಥಾನಗಳಿಗೆ ಯಾವತ್ತಿದ್ರೂ ಇದು ವಿಷವಾಗಿ ಕನ್ವರ್ಟ್ ಆಗುತ್ತೆ. ಖಂಡಿತ ಸರ್, ಖಂಡಿತ. ಕೇಶವ್ ಅವರೇ, ಈಗ ಮಠಣ್ಣವರು ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಯಾವುದೋ ಮಾಧ್ಯಮ ಕೊಟ್ಟಂಥ ಸಂದರ್ಶನದಲ್ಲಿ, ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು ಹಿಂದೆ ಮುಂದೆ ವಿಚಾರಿಸದೆ ಹೆಣಗಳನ್ನು ಹೂಳೋಕೆ ಹೇಳ್ತಾ ಇದ್ರು. ಅಂದ್ರೇನು, ಹೆಣ ಹೂಳೋ ಏಜೆನ್ಸಿನ ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು ಒಂದು ಪ್ರಶ್ನೆ ಮಾಡಿದ್ದಾರೆ. ಹಂಗಿತ್ತ ಪರಿಸ್ಥಿತಿ ಅಂತ ಅಲ್ಲಿ? ಸರ್, ಆ ವ್ಯಕ್ತಿಯ ಯಾವುದೇ ಒಂದು ಸ್ಟೇಟ್ಮೆಂಟ್ಗಳಿಗೆ ನಾವು ಗಂಭೀರವಾಗಿ ತಲೆ ಕೆಡಿಸಿಕೊಳ್ಳುವಂಥ ಒಂದು ಪ್ರಶ್ನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ಏನು ಪ್ರಚಾರಕ್ಕೆ ಬಂದ್ರೆ ಕೇವಲ ಸುಳ್ಳಿನ ಮೂಲಕವೇ ಪ್ರಚಾರಕ್ಕೆ ಬಂದದ್ದು. ಅವರು ಸುಳ್ಳನ್ನು ಮುಂದೆ ಇಟ್ಟುಕೊಂಡೇ ಮಾತಾಡುವಂಥದ್ದು. ಇದು ಅವರ ವೃತ್ತಿಯ ಪ್ರಾರಂಭದಿಂದ ನಾವು ನೋಡ್ತಾ ಇದ್ದೇವೆ. ಆ ವ್ಯಕ್ತಿ ಯಾರ್ದೋ ಮೇಲೆ ಗೂಬೆ ಕೂರಿಸಿ ಏನೋ ಇದೆ, ಅಲ್ಲಿ ಇದೆ, ಇಲ್ಲಿ ಇದೆ, ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ. ಏನ್ ಸರ್, ಪಂಚಾಯತ್ ಅವರು ಏನು ಒಂದು ದಾಖಲೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಪಂಚಾಯತ್ ಅವರು ಏನು, ಅದು ಕೂಡ ಒಂದು ಸರ್ಕಾರದ ಅಂಗ. ಪಂಚಾಯತ್ನ ಅಧಿಕಾರಿಗಳಿಗೆ ಅಥವಾ ಪಂಚಾಯತ್ನ ಅಲ್ಲಿರುವಂತಹ ಜವಾಬ್ದಾರಿ ವ್ಯಕ್ತಿಗಳಿಗೆ ಗೊತ್ತಿಲ್ವಾ ನಮಗೆ ತೊಂದರೆ ಆಗ್ತದೆ, ಈ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ? ಆ ವ್ಯಕ್ತಿ ಇದನ್ನು ತಿದ್ದುಪಡಿ ಮಾಡಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ, ಅವರು ಅದಕ್ಕೆ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾರಲ್ವಾ? ಇವರು ಏನು ಅಂತ ಕೇಳ್ತಿದ್ದೇನೆ ನಾನು. ಅವರು ಯಾವ ಒಂದು ನೈತಿಕತೆಯನ್ನು ಇಟ್ಟುಕೊಂಡು ಮಾತಾಡ್ತಾರೆ ಅಂತ ಹೇಳಿ. ಆ ವ್ಯಕ್ತಿಗೆ ನಾವು ಮಹತ್ವವನ್ನೇ ಕೊಡಬಾರ್ದು, ಅವರ ಸ್ಟೇಟ್ಮೆಂಟ್ಗೆ ಯಾವುದೇ ರೀತಿಯ ಬೆಲೆ ಕೂಡ ಇಲ್ಲ ಅಂತ ಹೇಳುವಂತ ವೈಯಕ್ತಿಕ ಅನಿಸಿಕೆ ನನ್ನದು. ಹಾಗಾಗಿ ಆ ವ್ಯಕ್ತಿಯ ಯಾವುದೇ ಸ್ಟೇಟ್ಮೆಂಟ್ಗಳು ಇದ್ರೂ ಕೂಡ ಅದು ಸುಳ್ಳಿಂದ ಕೂಡಿರ್ತವೆ. ಸುಳ್ಳಿನ ಒಂದು ದಾರಿ ಅಷ್ಟೇ ಇದು. ಅವರು ಕಂಡುಕೊಂಡ ದಾರಿಯೇ ಸುಳ್ಳಿಗಾಗಿ ಮತ್ತು ಇದರಿಂದ ಲಾಭವನ್ನು ಪಡ್ಕೊಳ್ಳೋ ಉದ್ದೇಶದಿಂದ ಅವರು ಮಾಡ್ತಿದ್ದಾರೆ, ಪ್ರಚಾರಕ್ಕಾಗಿ ಇದನ್ನು ಮಾಡ್ತಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ಯಾವುದೇ ರೀತಿಯಲ್ಲಿ ಫೋರ್ಜರಿ ಆಗಲಿಲ್ಲ, ಯಾವುದೇ ರೀತಿಯಲ್ಲಿ ಪಂಚಾಯತ್ ಅವರು ಶಾಮೀಲಾಗಲಿಲ್ಲ. 1990 ಅಥವಾ 87ನೇ ಇಸುವಿಯಿಂದ ಇಷ್ಟ ತನಕ ಕೂಡ ಅಲ್ಲಿ ಪಂಚಾಯತಿಗೆ ಒಂದು ಕೆಟ್ಟ ಹೆಸರಿಲ್ಲ. ಒಳ್ಳೆ ರೀತಿಯಲ್ಲಿ ಪಂಚಾಯತ್ ನಡೀತಾ ಇದೆ. ಅಂತದಕ್ಕೆ ಕಪ್ಪು ಚುಕ್ಕೆ ಹಿಡಿಲಿಕ್ಕೆ ಬರ್ತಿದಾರಲ್ಲ, ಇವರ ಮೇಲೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡ್ತೇವೆ. ಗ್ರಾಮಸ್ಥರು ಮತ್ತು ಪಂಚಾಯತ್ ಅವರು ಸೇರ್ಕೊಂಡು ಅವರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ. ಖಂಡಿತ ಅವರ ಬಗ್ಗೆ ನಾವು ಕ್ರಮ ಕೈಗೊಳ್ಳಲಿಕ್ಕೆ ತಯಾರಿದ್ದೇವೆ ಸರ್.